ಹಾಯ್ ಫ್ರೆಂಡ್ಸ್, ಇವತ್ತೊಂದು ವೇಸ್ಟ್ ಫ್ಯಾಬ್ರಿಕಲ್ಲಿ ಒಂದು ಯೂಸ್ಫುಲ್ ಆಗಿರೋಂಥ ಪರ್ಸ್ ಯಾವ ಥರ ಮಾಡ್ಕೊಳ್ಳೋದು, ಇದನ್ನು ನಾವು ಮೇಕಪ್ ವ್ಯಾನಿಟಿ ಬ್ಯಾಗ್ ಅಥವಾ ಪೆನ್ಸಿಲ್ ಪೌಚ್ ಥರನೂ ಯೂಸ್ ಮಾಡ್ಕೊಳ್ಬೋದು. ಇದು ಒಂದು ಕುರ್ತಿ ಮತ್ತು ಹೊಲ್ದು ಮಿಕ್ಕಿರೋ ಬಟ್ಟೆ. ಇದಕ್ಕೆ ನಾನು ಲೈನಿಂಗ್ ಮತ್ತು ಈ ಥರ ಒಂದು ಕ್ಯಾನ್ವಾಸ್ ಶೀಟ್ ತೊಗೊಂಡಿದ್ದೀನಿ. ಸೊ ವಿಡ್ತ್ ಬಂದು 10 ಇಂಚ್ ಮೆಷರ್ ಮಾಡ್ಕೊಂಡಿದ್ದೀನಿ ಮತ್ತು ಲೆಂತ್ 12 ಇಂಚ್ ತೊಗೊಂಡಿದ್ದೀನಿ. ಫಸ್ಟ್ ಐರನ್ ಮಾಡಿ ಇದನ್ನು ಸ್ಟಿಕ್ ಮಾಡಿಕೊಳ್ಬೇಕು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ. ಸೊ ರಿಯಲ್ ಫ್ಯಾಬ್ರಿಕಲ್ಲಿ ರಾಂಗ್ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಇದು ಲೈನಿಂಗು ಮತ್ತು ಕ್ಯಾನ್ವಾಸ್ ಶೀಟ್ ಇರೋದನ್ನು ಸೊ ಫುಲ್ 4 ಎಡ್ಜಸ್ಸಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಇದನ್ನು ಸ್ಟಿಚ್ ಮಾಡಾದ್ಮೇಲೆ ಒಂದು ಕ್ವಿಲ್ಟ್ ಫಾರ್ಮ್ ಆಗುತ್ತೆ ನಮಗೆ. ಆಗ ಹೊಲಿಯೋದಕ್ಕೂ ತುಂಬ ಈಸಿ ಇರುತ್ತೆ, ಬಟ್ಟೆ ಸ್ಟಿಫಾಗಿ ಸಿಗುತ್ತೆ ನಮಗೆ. ಈಗ ಈ ಎಕ್ಸ್ಟ್ರಾ ಇರೋ ಕ್ಲಾತ್ನೆಲ್ಲ ಟ್ರಿಮ್ ಮಾಡ್ಕೊಳ್ಬೇಕು. ಸೊ ಇದು ಸ್ವಲ್ಪ ಲೈನಿಂಗ್ ಟ್ರಾನ್ಸ್ಪರೆಂಟ್ ಆಗಿರೋದಕ್ಕೆ ನಮ್ಗೆ ಶೀಟ್ ಕ್ಲೀನಾಗಿ ಕಾಣ್ತಾ ಇದೆಯಲ್ಲ, ಶೀಟು ಕರೆಕ್ಟ್ ಮೆಷರ್ಮೆಂಟಲ್ಲಿ ಇರೋದ್ರಿಂದ ಅದೇ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕು. ಎಡ್ಜಸ್ ಫುಲ್ಲು 4 ಸೈಡಲ್ಲಿ. ಸೊ ಈಗ ಈ ಥರ ನೀಟಾಗಿ ಒಂದು ಕ್ವಿಲ್ಟ್ ಸಿಕ್ಕಿದೆ. ಇದಕ್ಕೆ ನಾನು ಜಿಪ್ಪರ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ಮೇನ್ ಫ್ಯಾಬ್ರಿಕ್ ಮೇಲೆ ಉಲ್ಟಾ ರಿವರ್ಸಲ್ಲಿ ಇಟ್ಕೊಂಡು ಫಸ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಜಿಪ್ಪರ್ 10 ಇಂಚದೇ ತೊಗೊಂಡ್ರೆ ಫ್ಯಾಬ್ರಿಕ್ಕು 10 ಇಂಚ್ ಇರೋದಕ್ಕೆ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಇದು ನಂಗೆ 10 ಇಂಚ್ ಸಿಕ್ಕಿಲ್ಲ, ಸ್ವಲ್ಪ ಚಿಕ್ಕದಾಗಿರೋದು ತೊಗೊಂಡಿದ್ದೀನಿ ನಾನು. ಈ ಥರ ಬ್ಯಾಗ್ಸ್ನ ನಾವು ಸ್ಟಿಚ್ ಮಾಡಿಕೊಂಡು ವೇಸ್ಟ್ ಆಗಿರೋ ಕ್ಲಾತ್ಸ್ನ ಯೂಸ್ ಮಾಡಿ ಚಿಕ್ಕ ಚಿಕ್ಕ ಬ್ಯಾಗ್ಸ್ನ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ರಿಟರ್ನ್ ಗಿಫ್ಟ್ಸಾಗಿ ಯಾರಿಗಾದ್ರು ಕೊಡ್ಬೋದು. ಮಕ್ಕಳು ಯಾರಿಗಾದ್ರು ಬಂದರೆ ಮನೆಗೆ ಅವ್ರಿಗೆ ಕೊಟ್ಟರೆ ಅವ್ರಿಗೂ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಯೂಸ್ಫುಲ್ಲಾಗೂ ಇರುತ್ತೆ. ನಮಗೂ ಮನೆಯಲ್ಲಿ ಯಾವುದೋ ಒಂದು ಕ್ರಾಫ್ಟ್ ಮಾಡಿದ್ವಿ, ಟೈಮ್ ಪಾಸ್ ಆಯಿತು ಅನ್ನೋ ಥರ ಅನಿಸುತ್ತೆ. ಹೋಮ್ ಮೇಕರ್ಸ್ ಯಾರಾದರೂ ಇದ್ದರೆ. ಸೊ ಜಿಪ್ಪರ್ ಸ್ವಲ್ಪ ಫುಟ್ನ ಸೈಡಿಗೆ ಮಾಡಿಕೊಂಡು ಜಿಪ್ನ ರಿವರ್ಸ್ಗೆ ಹಾಕ್ಕೊಂಡ್ರೆ ಈಸಿಯಾಗಿ ಸ್ಟಿಚ್ ಮಾಡ್ಕೊಳ್ಬೋದು. ಸೊ ಫೋಟೋಗೆ ತಗೊಳ್ಳೋವಾಗ ನಮಗೆ ಸ್ಟಿಚ್ ಮಾಡೋಕ್ಕೆ ಕಷ್ಟ ಆಗುತ್ತಲ್ಲ ಆ ಥರ. ಸೊ ಇದು ಇನ್ನೊಂದು ಸೈಡಲ್ಲಿನೂ ಇದೇ ಥರ ಮಾಡಬೇಕು. ಮೇನ್ ಫ್ಯಾಬ್ರಿಕ್ ಮೇಲೆ ರಿವರ್ಸಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಆಪೋಸಿಟ್ ಸೈಡಲ್ಲೂ ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಈಗ ಜಿಪ್ಪು ಫಿನಿಶ್ ಆಗಿದೆ ಕಂಪ್ಲೀಟ್ ಮಾಡಿ. ಈಗ ಎರಡೂ ಸೈಡಲ್ಲಿ ಓಪನ್ ಇದೆಯಲ್ಲ, ಇದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಇದನ್ನು ಫಸ್ಟ್ ಈ ಥರ ಅಡ್ಜಸ್ಟ್ ಮಾಡಿ ಕಾರ್ನರ್ಸ್ನ ಇದು ಮಾಡಿಕೊಂಡು ಇಲ್ಲಿ ಎರಡು ಕಡೆನೂ ಡಬಲ್ ಸೈಡ್ಸು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಮಾರ್ಜಿನ್ ಬಂದು ನಾನು 1/4 ಇಂಚಷ್ಟು ಇಟ್ಟು ಹೊಲ್ದಿದ್ದೀನಿ. ಸೊ ಈಗ ಜಿಪ್ ಓಪನ್ ಮಾಡಿ ರಿವರ್ಸಲ್ಲಿ ಹಾಕಿದ್ರೆ ನಮಗೆ ರಿವರ್ಸ್ ಮಾಡ್ಕೊಳ್ಬೇಕು. ಸೊ ಒಂದು ಸಿಂಪಲ್ಲಾಗಿ ಒಂದು ಪರ್ಸ್ ರೆಡಿ ಆಗೋಯಿತು ನಮಗೆ. ಇದು ನಾನು ಕಾಟನ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆಲ್ಲ, ಸಿಂಪಲಾಗಿದು. ಈ ಥರ ಕಾರ್ನರ್ಸ್ನ ಸ್ವಲ್ಪ ಪುಲ್ ಮಾಡಿದ್ರೆ ಕ್ಲೀನಾಗಿ ಇದು ಮಾಡಿಕೊಂಡ್ರೆ ನೀಟಾಗಿ ಕಾಣುತ್ತೆ. ಎಕ್ಸ್ಟ್ರಾ ಇರೋ ಥ್ರೆಡ್ಸ್ನೆಲ್ಲ ಕಟ್ ಮಾಡಿಕೊಳ್ಳಿ. ಈ ಥರ ಸಿಂಪಲ್ಲಾಗಿರೋದಕ್ಕಿಂತ ಕೆಳಗಡೆ ಬಾಕ್ಸ್ ಬೇಸ್ ಬಂದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆ ಬಾಕ್ಸ್ ಬೇಸ್ ಯಾವ ಥರ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಈಗ. ಮತ್ತು ಈ ಥರ ರಿವರ್ಸ್ ಮಾಡಿಕೊಂಡು ಕಾರ್ನರ್ ಎಡ್ಜಸ್ನ ಟ್ರಯಾಂಗಲ್ ಶೇಪ್ ಬರೋ ಥರ ಫೋಲ್ಡ್ ಮಾಡ್ಕೊಳ್ಬೇಕೀಗ. ಸೊ ಈ ಥರ ಇಟ್ಕೊಂಡ್ರೆ ನಮಗೊಂದು ಟ್ರಯಾಂಗಲ್ ಥರ ಕಾಣುತ್ತೆ. ಇಲ್ಲಿ ಕ್ರಾಸಲ್ಲಿ 1.5 ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಈಗ ತೋರಿಸ್ತಾ ಇದ್ದೀನಲ್ಲ, ಈ ಥರ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಈ 1.5 ಇಂಚಿಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು. ಬೇಸ್ ಎಷ್ಟು ಅಗಲ ಬೇಕು, ಅದನ್ನು ಸ್ವಲ್ಪ ಅಗಲ ಬೇಕು ಅಂದರೆ 2 ಇಂಚ್ ಇಟ್ಕೊಳ್ಬೋದು, ಆದರೆ ನಾನಿಲ್ಲಿ 1.5 ಇಂಚ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಕಾರ್ನರಲ್ಲೂ ಇದೇ ಥರ ಮಾಡ್ಕೊಳ್ಬೇಕು. ಸೊ ಸೇಮ್ ಈ ಸೈಡ್ ಕೂಡ 1.5 ಇಂಚ್ ಮಾರ್ಕ್ ಮಾಡಿಕೊಂಡು ಇದೇ ಥರ ಒಂದು ಸ್ಟಿಚ್ನ ಹಾಕ್ಕೊಳ್ಬೇಕು.
ಸೊ ಹೀಗೆ ಬೇಡ ಅಂದರೆ ಆ ಎಕ್ಸ್ಟ್ರಾ ಇರೋ ಕ್ಲಾತ್ನ ಕಟ್ ಮಾಡ್ಕೊಳ್ಬೋದು. ಬಟ್ ಕಟ್ ಮಾಡೋದಕ್ಕಿಂತ ಹಾಗೆ ಇದ್ದರೆ ಅದು ನೀಟಾಗಿರುತ್ತೆ ಫಿನಿಶಿಂಗ್, ಒಳಗಡೆ ಕಟ್ಟಿಂಗ್ ಏನೂ ಕಾಣಿಸ್ದಿರ. ಈಗ ಮತ್ತೆ ಈ ಥರ ರಿವರ್ಸ್ ಮಾಡಿಕೊಂಡು ಮಾಡಿದ್ರೆ ನಮಗೆ ಕ್ಲೀನಾಗಿ ಕಾಣುತ್ತೆ. ಅದು ಬಾಕ್ಸ್ ಶೇಪ್ ಬೇಸ್ ಕೆಳಗಡೆ ಇರೋ ಥರ. ತುಂಬ ಕ್ಯೂಟಾಗಿ ಈಸಿಯಾಗಿ ಮನೆಯಲ್ಲೇ 10 ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಈ ಥರ ಒಂದು ಪರ್ಸ್. ಇದು ನಾವು ಮೇಕಪ್ ಕಿಟ್ಟಾಗೂ ಯೂಸ್ ಮಾಡ್ಬೋದು ಅಥವಾ ಪೆನ್ಸಿಲ್ ಪೌಚ್ ಈ ಥರ ಏನು ಬೇಕಾದ್ರೂ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.